ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಯಾಕೋ ಸ್ವಲ್ಪ ಕೇಕ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಜಾಸ್ತಿ ಆಯ್ತು. ಸೊ ಅದಕ್ಕೋಸ್ಕರ ಪಟ್ ಅಂತ ಹೇಳ್ಬಿಟ್ಟು ಸ್ವಿಗ್ಗಿಲಿ ಚೆಕ್ ಮಾಡಿ ಆರ್ಡರ್ ಮಾಡಿದೆ. ಕೇಕ್ ಝೋನ್ ಇಂದ ಆರ್ಡರ್ ಮಾಡಿರೋದು. ಆರ್ಡರ್ ಮಾಡಿದ ಪ್ಯಾಕೇಜ್ ಬಂದಿದೆ. ಸಿಂಪಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಒಳಗಡೆ ನಮ್ಮ ಮೇನ್ ಪ್ರಾಡಕ್ಟ್, ಓ ಮೈ ಗಾಡ್, ಯಾರಿಗೂ ಪ್ರೆಸೆಂಟ್ ಮಾಡ್ತಿರೋ ತರ ಫುಲ್ ಗಿಫ್ಟ್ ರ್ಯಾಪ್ ಲೆವೆಲ್ಗೆಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಅಷ್ಟೇ, ಖಾಲಿ ಮೋಸ್ಟ್ಲಿ ಟಿಶ್ಯೂ ಪ್ಲಸ್ ಸ್ಪೂನು, ಒಂದು ಗ್ಲಾಸ್ ಜಾರಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆನೆ ಕೇಕ್ ಝೋನ್ ಅಂತ ಎಲ್ಲ ಪ್ರಿಂಟ್ ಆಗಿದೆ. ಸೊ ಅವ್ರದೇ ಕಸ್ಟಮೈಸ್ಡ್ ಜಾರು, ಬೇಕಾದ್ರೆ ಇದನ್ನ ಉಪಯೋಗಿಸ್ಕೊಬಹುದು. ಅದಾದ್ಮೇಲೂ ಒಳಗಡೆ ಇರೋದು ಖಾಲಿ ಆದ್ಮೇಲೂ ಪಟ್ ಅಂತ ಹೇಳ್ಬಿಟ್ಟು ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ಇದನ್ನ ತೆಗೆದು ಬಿಡೋಣ ಅಲ್ವಾ. ನಾನೇನು ಯಾರಿಗಾರು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೋಗಿ ಸೈಡ್ಗೆ, ನಾನು ಸೆಲ್ಫ್ ತಿನ್ನಕ್ಕೆ, ನನ್ನ ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ. ಅಂಡ್ ಬೈ ದ ವೇ, ನಾನು ಆರ್ಡರ್ ಮಾಡಿರೋದು ಕಾಜು ಕತ್ಲಿ ಮಾವಾ ಮಿನಿ ಜಾರ್ ಕೇಕ್. ಮೇಲ್ಗಡೆನೆ ಒಂದು ಕಾಜು ಕತ್ಲಿ ಪೀಸ್ ಹಾಕ್ಬಿಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ಸುತ್ತ ಮೋಸ್ಟ್ಲಿ ಯಾವುದು ಡ್ರೈ ಫ್ರೂಟು, ಮೇಲ್ಗಡೆ ಒಂದಿಷ್ಟು ಕ್ರೀಮ್ ಇದೆ. ಫಸ್ಟು ಮೇಲ್ ಆ ಕ್ರೀಮ್ ಹಾಕಿದಾರಲ್ಲ, ಆ ಕ್ರೀಮ್ನ ಟೇಸ್ಟ್ ಮಾಡೋಣ. ನಾರ್ಮಲ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಇದ್ರ ಪ್ರೈಸ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಡೆಲಿವರಿ ಚಾರ್ಜಸ್ ಏನು ಬಿದ್ದಿಲ್ಲ ನನಗೆ, ಫ್ರೀ ಇತ್ತು. ಸೊ ಅದಕ್ಕೋಸ್ಕರ ಕಡಿಮೆ ಆಗಿರುತ್ತೆ. 215 ರುಪೀಸ್ ಚಿಲ್ಡ್ರೇನೋ ಕೊಟ್ಟಿದ್ದೆ. ಅಕಸ್ಮಾತ್ ಡೆಲಿವರಿ ಚಾರ್ಜಸ್ ಎಲ್ಲ ಆ್ಯಡ್ ಆಗಿದ್ದರೆ 280 ರುಪೀಸ್ ಆಗೋದು. ಸ್ವಲ್ಪ ಕೇಕ್ನು ತಗೊಂಡಿದ್ದೀನಿ ಜೊತೆನಲ್ಲಿ. ಚೆನ್ನಾಗಿದೆ ಗುರು. 200 ರೂಪಾಯಿಗೆ ಆರ್ಡರ್ ಮಾಡಿದ ತಕ್ಷಣ ಮನೆ ಮುಂದೆ ತಂದ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಲೆಕ್ಕ ಹಾಕೊಂಡ್ರೆ ಆಕ್ಚುಲಿ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಲೇಯರ್ ಇದೆ, ಕಾಣ್ತಿರ್ಬೋದು ಇಲ್ಲಿ. ಸೊ ಅಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದಾರೆ. ಕೇಕ್ನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆನೇ ಇದೆ, ಬರೀ ಕ್ರೀಮ್ನ ಪ್ರಮಾಣನೇ ಜಾಸ್ತಿ ಇದೆ ಒಳಗಡೆ. ಇನ್ನೊಂಚೂರು ಕ್ರೀಮ್ ಕಡಿಮೆ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಕೇಕು, ಇದು ಕ್ರೀಮು, ಇದು ಮತ್ತೆ ಕೇಕು. ಸ್ಪೂನ್ ಹಾಕಿದ ತಕ್ಷಣ ಬರೀ ಕ್ರೀಮೇ ಬರ್ತಾ ಇದೆ. ಇವಾಗ ಬಂತು ನೋಡ್ರಿ. ಈಗ 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 ಎಲ್ಲರ ಮಿಶ್ರಣ. ಈ ಕಡೆ ಕೇಕು ಇದೆ, ಕ್ರೀಮು ಇದೆ, ಡ್ರೈ ಫ್ರೂಟ್ಸು ಇದೆ. ಚೆನ್ನಾಗಿದೆ ಗುರು, ಸಮಾಧಾನ ಆಯಿತು. ಲೇಟ್ ನೈಟ್ ಕ್ರೇವಿಂಗ್ಸ್ ಆಗುತ್ತೆ, ಬೇಕು ಸ್ವೀಟು ಅನಿಸುತ್ತೆ, ಇಲ್ಲ ಕೇಕ್ ತಿನ್ಬೇಕು ಅನಿಸುತ್ತೆ. ಒಬ್ರು ಇರ್ತೀವಿ, ಇಲ್ಲ ಇಬ್ರು ಇರ್ತೀವಿ. ಸೊ ಅಂಥ ಟೈಮಲ್ಲಿ ಒಂದು ದೊಡ್ಡದು ಆರ್ಡರ್ ಮಾಡ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ಕ್ಲೀನಾಗಿ ಪ್ಯಾಕ್ ಆಗಿ ಬರುತ್ತೆ ಗ್ಲಾಸ್ ಜಾರಲ್ಲಿ, ಅದು ಇಂಪಾರ್ಟೆಂಟು. ನೋಡೋಣ, ನೆಕ್ಸ್ಟ್ ಟೈಮು ಒಂದು ಪೀಸ್ ಆಫ್ ಕೇಕ್ನ ಆರ್ಡರ್ ಮಾಡಿ ನೋಡ್ತೀನಿ. ಅದನ್ನ ಯಾವ ಥರ ಪ್ಯಾಕೇಜ್ ಮಾಡಿಬಿಟ್ಟು ಕಳಿಸ್ತಾರೆ ಅಂತ ಚೆಕ್ ಮಾಡೋಣ. ಬಟ್ ಯಾರು ಏನು ಹೇಳಿ, 200 ರೂಪಾಯಿಗೆ ಏನು ಕೊಟ್ಟಿದ್ದೀನಿ ನಾನು ವಿತೌಟ್ ಡೆಲಿವರಿ ಚಾರ್ಜಸ್ಸು, ವರ್ತ್ ಅನ್ನಿಸ್ತು. ಒಂದೇ ಒಂದು ಕಾಜು ಕತ್ಲಿ ಪೀಸು, ಒಂದೇ ಒಂದಲ್ಲ ಆ್ಯಕ್ಚುಲಿ, ಇದು ಕಾಲ್ ಭಾಗ ಪೀಸು. ಐ ಥಿಂಕ್ ಲಾಸ್ಟ್ ಲೇಯರ್ ಆಫ್ ಕೇಕ್ನಲ್ಲಿ ಸ್ವಲ್ಪ ಜಾಸ್ತಿ ಕೇಕ್ ಇದೆ. ಮೇಲ್ಗಡೆ ಟಾಪಲ್ಲಿ ಸ್ವಲ್ಪ ಕಡಿಮೆ, ಅದ್ರ ಮೇಲೆ ಬರೀ ಕ್ರೀಮು, ಮಧ್ಯದಲ್ಲೂ ಬರೀ ಕ್ರೀಮು. ಸೊ ಲಾಸ್ಟ್ ಲೇಯರಿಗೆ ಡಿಗ್ ಮಾಡಿದಾಗ್ಲೇ ಈ ಕೇಕ್ ಸಿಗೋದು ನಿಮಗೆ. ಸ್ಮೂತಾಗಿದೆ, ಟೇಸ್ಟು ಅಷ್ಟೇ, ಸ್ವೀಟ್ನೆಸ್ಸು ಅಷ್ಟೇ, ಬ್ಯಾಲೆನ್ಸ್ಡ್ ಆಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಕೇಕ್ ಝೋನ್ ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದೇನು ಸ್ಪಾನ್ಸರ್ಡ್ ಅಲ್ಲ, ಇಲ್ಲ ಸ್ವಿಗ್ಗಿನಲ್ಲೂ ಆರ್ಡರ್ ಮಾಡೋದಾದ್ರೆ ಮಾಡ್ಕೊಬೋದು. ನನ್ನ ಕ್ರೇವಿಂಗ್ಸ್ ಏನಿತ್ತು ಅದನ್ನು ಖಂಡಿತ ಸ್ಯಾಟಿಸ್ಫೈ ಮಾಡ್ತು.